ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ನಲ್ಲಿ ಸ್ಫೋಟಕ ಮಾಹಿತಿಗಳು ಗೊತ್ತಾಗ್ತಾ ಇದೆ. ಸುಹಾಸ್ನನ್ನ ಕೊಲ್ಲೋದಕ್ಕೆ 3 ತಿಂಗಳ ಹಿಂದೆ ಪ್ಲಾನ್ ನಡೆದಿರೋದು, ಸಫ್ವಾನ್ ಹಾಗೆ ಟೀಮ್ ಸ್ಕೆಚ್ ಹಾಕಿರೋದು, ಸುಹಾಸ್ ಶೆಟ್ಟಿ ಚಲನವಲನದ ಮೇಲೆ ಗ್ಯಾಂಗ್ ಕಣ್ಣಿಟ್ಟಿರೋದು, 15 ದಿನಗಳಿಂದ ಸುಹಾಸ್ನ ಚಲನವಲನವನ್ನ ಗಮನಿಸ್ತಾ ಇದ್ರು. ಹುಡುಗರನ್ನ ಬಿಟ್ಟು ಸಫ್ವಾನ್ ಪ್ಲಾನ್ ಮಾಡಿರ್ತಾನೆ. ಈ ಆರೋಪಿಗಳು ಸಿಕ್ಕಾಕೊಂಡಿದ್ದಾರೆ. ಅವರು 15 ದಿನದಿಂದ ಸಫ್ವಾನ್ ಮನೆಯಲ್ಲೇ ಇದ್ರು. ರಂಜಿತ್ ಹಾಗೆ ನಾಗರಾಜ್ ಸುಹಾಸ್ ಬಜ್ಪೆಗೆ ಬರ್ತಾ ಇದ್ದಾನೆ ಅಂತ ಅಜರುದ್ದೀನ್ ಮಾಹಿತಿಯನ್ನ ಕೊಡ್ತಾನೆ. ಎಲ್ಲಾ ಪ್ಲಾನ್ ಮಾಡಿರೋದು 3 ತಿಂಗಳುಗಳಿಂದ ಅನ್ನೋದು ಗೊತ್ತಾಗ್ತಾ ಇದೆ. ಸುಹಾಸನ್ನ ಕೊಲ್ಲೋದಕ್ಕೆ ಸಫ್ವಾನ್ ಹಾಗೆ ಗ್ಯಾಂಗ್ ಯಾವ ರೀತಿಯಾಗಿ ಪ್ಲಾನ್ ಮಾಡಿತ್ತು, ಜೊತೆಗೆ ಇಬ್ಬರನ್ನ ಕರೆಸ್ಕೊಂಡಿರೋದು ನಾಗರಾಜ್ ಹಾಗೆ ರಂಜಿತ್. ಅವರುಗಳು ಸಫ್ವಾನ್ ಮನೆಯಲ್ಲೇ ಇದ್ಕೊಂಡು ಪ್ಲಾನ್ ಮಾಡ್ತಾ ಇದ್ರು. ಜೊತೆಗೆ ಸುಹಾಸ್ ಎಲ್ಲಿ ಹೋಗ್ತಾರೆ ಬರ್ತಾರೆ ಇವೆಲ್ಲ ಚಲನವಲನವನ್ನ ಗಮನಿಸ್ತಾ ಇದ್ರು ಈ ಗ್ಯಾಂಗ್ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗೆ ನೋಡಿ ಮಾನಿಟರ್ ಮಾಡಿ ಆ ನಂತರದಲ್ಲಿ ಹತ್ಯೆಗೆ ಪ್ಲಾನ್ ಅನ್ನ ಮಾಡಿದೆ. 3 ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ತಿಂಗಳಿಂದ ತೆರೆ ಮರೆಯಲ್ಲಿ ಈ ರೀತಿಯಾದಂತ ಸ್ಕೆಚ್ ಹಾಕ್ತಾ ಇದ್ರು. ಬೇಕಿರುವಂತ ವ್ಯಕ್ತಿಗಳನ್ನ ಕರೆಸ್ಕೊಂಡಿದ್ರು. ಹೇಗೆ ಎಲ್ಲಿ ಯಾವ ರೀತಿಯಾಗಿ ಹತ್ಯೆ ಮಾಡಬೇಕು ಅನ್ನೋದರ ಪ್ಲಾನ್ ಅನ್ನ ಮಾಡ್ತಾ ಇದ್ರು. ಸಫ್ವಾನ್ ಮನೆಯಲ್ಲೇ ಇಷ್ಟೆಲ್ಲ ನಡೀತಾ ಇತ್ತು. ಹತ್ಯೆಗೆ ಸಾಥ್ ಕೊಡೋದಕ್ಕೆ ರಂಜಿತ್ ಹಾಗೆ ನಾಗರಾಜನ್ನ ಕರೆಸ್ಕೊಂಡಿರ್ತಾರೆ. ಅವರಿಬ್ಬರಿಗೂ ಕೂಡ ಸಫ್ವಾನ್ ತಮ್ಮ ಮನೆಯಲ್ಲೇ ಆಶ್ರಯವನ್ನ ಕೂಡ ಕೊಟ್ಟಿರ್ತಾರೆ. ಇವೆಲ್ಲವೂ ಕೂಡ ಈ ತನಿಖೆಯ ಹಂತದಲ್ಲಿ ಗೊತ್ತಾಗ್ತಾ ಇದೆ. ಭೀಕರ ಹತ್ಯೆ ಹಿಂದೆ ಕಾಣದ ಕೈಗಳಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. 5 ಲಕ್ಷಕ್ಕೆ ಡೀಲ್ ಆಗಿರುತ್ತೆ. ಜೊತೆಗೆ ಆದಿಲ್ ಅನ್ನುವಂತ ವ್ಯಕ್ತಿ ಆಲ್ರೆಡಿ 3 ಲಕ್ಷ ಕೊಟ್ಟಿರ್ತಾನೆ. ಇವೆಲ್ಲ ವಿಚಾರಗಳಿದೆಯಲ್ಲ, ಇದರ ನಡುವೆ ವಿದೇಶದಿಂದ ಸುಹಾಸ್ ಹತ್ಯೆಗೆ ಹಣ ಹರಿದು ಬಂತ, ಯಾರಾದ್ರೂ ಕಾಣದ ಕೈಗಳು ಇವುಗಳ ಹಿಂದೆ ಇದೆಯಾ, ಈ ಹತ್ಯೆಯ ಹಿಂದಿದೆಯಾ, ಲಕ್ಷ ಹಣ ಎಲ್ಲಿಂದ ಬಂತು, ಏನ್ ಮೂಲ, ಇವೆಲ್ಲವನ್ನ ಇದೀಗ ಕಾಕಿ ಕೆದಕ್ತಾ ಇದೆ. 5 ಲಕ್ಷಕ್ಕೆ ಸುಪಾರಿ ಕೊಡ್ಲಾಗಿತ್ತು. 5 ಲಕ್ಷಕ್ಕೆ ಸುಹಾಸ್ ಶೆಟ್ಟಿ ಹತ್ಯೆ ಮಾಡ್ಬಿಟ್ರ ಅಥವಾ ಇದಕ್ಕೂ ಮೀರಿದಂತ ಕಾರಣಗಳಿದೆಯಾ? ಸುಹಾಸ್ ಹತ್ಯೆಗೆ 3 ತಿಂಗಳ ಹಿಂದೆನೆ ಸ್ಕೆಚ್ ಸಿದ್ಧವಾಗಿತ್ತು. ಸುಹಾಸ್ ಹತ್ಯೆ ಮಾಡಲೇಬೇಕು ಅಂತ ತಂಡ ಪ್ಲಾನ್ ಮಾಡಿತ್ತು. ಇನ್ನು ಜಾಮೀನು ನೆರವಿಗಾಗಿ ಅಬ್ದುಲ್ ಸಫ್ವಾನ್ ಕೈ ಚಾಚಿದ್ದ. ಅನಂತರ ಎಸ್ಕೇಪ್ ಆಗೋದು ಹೇಗೆ ಅಂತ, ಜೊತೆಗೆ ಸರೆಂಡರ್ ಆಗೋ ಬಗ್ಗೆನೂ ಕೂಡ ಚಿಂತನೆ ನಡೆದಿತ್ತು. ಇನ್ನು ಫಾಜಿಲ್ನ ತಮ್ಮ ಆದಿಲ್ ಇದಕ್ಕೆ ಸಂಬಂಧಪಟ್ಟಂತೆ ಹಣ 3 ಲಕ್ಷ ರೂಪಾಯಿಯನ್ನ ಅಡ್ವಾನ್ಸ್ ಆಗಿ ಕೊಟ್ಟಿದ್ದ. ಒಂದು ವೇಳೆ ಈ ಸ್ಕೆಚ್ ನಲ್ಲಿ ಸುಹಾಸ್ ತಪ್ಪಿಸಿಕೊಂಡ್ರೆ ಪ್ಲಾನ್ ಬಿ ಕೂಡ ರೆಡಿ ಆಗಿತ್ತು. ಹೀಗಾಗಿ ಪೊಲೀಸರು ಈ ಹಣದ ಮೂಲವನ್ನ ಕೆದಕ್ತಾ ಇದ್ದಾರೆ. ಬೇರೆ ಬೇರೆ ಖಾತೆಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. 3 ಲಕ್ಷ ಕ್ರೆಡಿಟ್ ಆಗಿರೋದು ಯಾವುದಕ್ಕೆ, ಜೊತೆಗೆ ಇದಕ್ಕೂ ಹೆಚ್ಚಿನ ಹಣದ ಹರಿವೇನಾದ್ರೂ ಇದೆಯಾ, ಯಾರ ಖಾತೆಗೆ ಹಣ ಬರ್ತಾ ಇತ್ತು, ಇವೆಲ್ಲದರ ತನಿಖೆಗೆ ಖಾಕಿ ಇಳಿದಿದೆ ಇದೀಗ. ಯಾವ ರೀತಿಯಾಗಿ ಮುಂದುವರೆದು ಪ್ಲಾನ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಸಿಕ್ಕಾಕೊಂಡ್ರೆ ಜೈಲು ಪಾಲಾದ್ರೆ ಜಾಮೀನು ನೆರವಿಗಾಗಿನೂ ಕೂಡ ಅಬ್ದುಲ್ ಸಫ್ವಾನ್ ಕೈ ಚಾಚಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಆ ನಂತರದಲ್ಲಿ ಈ ಕೊಲೆ ಮಾಡಿ ನಾವು ಸರೆಂಡರ್ ಆಗಿಬಿಡೋಣ ಅನ್ನೋ ಬಗ್ಗೆನೂ ಕೂಡ ಹಂತಕರು ಚರ್ಚಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇವೆಲ್ಲದರ ನಡುವೆ ಜನವರಿಯಲ್ಲಿ 3 ಲಕ್ಷ ಹಣ ಕೂಡ ಅಕೌಂಟ್ಗೆ ಬಂದಿರುತ್ತೆ.